287ನೇ ಜಯಂತಿ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬೇರೆ ರಾಜ್ಯಗಳಿಂದಲೂ ಕೂಡ ಕಾಲಿಗೆ ಪಾದರಕ್ಷೆಯನ್ನು ಕೂಡ ಹಾಕೊಳ್ಳದೆ ಖಾಲಿ ಕಾಲಿನಲ್ಲಿ ಸೂರಗೊಂಡಗೊಪ್ಪ ಸೇವಲಾಲರ ಜನ್ಮಸ್ಥಳಕ್ಕೆ ಅತ್ಯಂತ ಪವಿತ್ರವಾಗಿ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಇಡಿಗಂಟನ್ನು ಕಟ್ಕೊಂಡು ಹೋಗ್ತಾರೋ ಆ ರೀತಿ ನಮ್ಮ ಯುವಶಕ್ತಿ ಸೇವಲಾಲರ ಜನ್ಮಸ್ಥಳಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಸದ್ಭಕ್ತರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಗೌರವಾನ್ವಿತ ಸಂಸತ್ ಸದಸ್ಯರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರೇ, ನಮ್ಮ ಗೌರವಾನ್ವಿತ ನಿಕಟಪೂರ್ವ ಸಚಿವರು ಆದಂಥ MP ರೇಣುಕಾಚಾರ್ಯ ಅವರೇ, ನಿಮ್ಮೆಲ್ಲರ ಪ್ರೀತಿಯ ನಿಮ್ಮ ಊರಿನ ನಿಮ್ಮ ಮನೆಯ ಮಗನಾದಂಥ ಸನ್ಮಾನಿಸಿದ ಕುರ್ಚಿ ರಾಜಣ್ಣ ಅವರೇ, ಗೌರವಿತ ನ್ಯಾಯಾಧೀಶರಾದಂಥ ವೆಂಕಟೇಶ್ ನಾಯ್ಕರವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಮಾಜದ ಅಧ್ಯಕ್ಷ ಅಂತ ಕಾಂತನಾಯ್ಕರವರಿದ್ದಾರೆ, ಜಯದೇವ ನಾಯ್ಕರವರಿದ್ದಾರೆ, ಬಾಲರಾಜ ನಾಯ್ಕರವರಿದ್ದಾರೆ, ಹೀರಾ ನಾಯ್ಕರವರೇ, ಭೋಜ ನಾಯ್ಕರವರೇ, ರಾಮನಾಯ್ಕರವರೇ, ಸವಿತಾ ಶಿವಕುಮಾರ್ ನಾಯ್ಕರೇ, ಸೌಮ್ಯ ಭೋಜ ನಾಯ್ಕರವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಸಮಾಜದ ಎಲ್ಲ ಗೌರವಿತ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಸಜ್ಜನ ನಮ್ಮ ಬಂಜಾರ ಸಮಾಜದ ಗೋರ್ಬಾಯ್ ಎರಡರ ಹಾತ್ ಜೋಡಿ ರಾಮರಾಮಿ ಅಂತ ಹೇಳಿ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ನಮಸ್ಕಾರವನ್ನು ಕೂಡ ತಿಳಿಸ್ತಾ, ಒಂದು ವಿಶೇಷವಾದಂಥ ಒಂದು ಸಂದರ್ಭ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಳ್ತೀವಿ. ನಿಮ್ಮ ರಾಘಣ್ಣ ನಾನೇನು ದಾವಣಗೆರೆ ಲೋಕಸಭಾ ಕ್ಷೇತ್ರದವನು ಅಲ್ಲ, ಶಿವಮೊಗ್ಗದ MP. ಆದರೆ ಪ್ರತಿ ವರ್ಷವೂ ಕೂಡ ಸೇವಲಾಲ್ ಮರಿಯಮ್ಮನ ಒಂದು ಈ ಪವಿತ್ರವಾದಂಥ ಹಬ್ಬಕ್ಕೆ ನಮ್ಮ ಟ್ರಸ್ಟಿನ ಗೌರವಿತ ಅಧ್ಯಕ್ಷರು, ಸದಸ್ಯರುಗಳು ತಾವೆಲ್ಲರೂ ಕೂಡ ಸೇರಿ ನಿಮ್ಮ ಜೊತೆಗೆ ಭಾಗವಹಿಸುವಂಥ ಒಂದು ಅವಕಾಶವನ್ನು ನಾವು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬಂದಿದ್ದೀರಿ. ತಮಗೆ ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಸಂತ ಸೇವಲಾಲರು ಒಂದು ಮಾತು ಹೇಳ್ತಾರೆ, ರಕ್ಷೆ ಕರೋ ಮಾನವೀಯತ, ಪ್ರೇಮ್ ಕರೋ ಪ್ರಕೃತಿ ಅಂತ ಹೇಳ್ತಾರೆ. ಮಾನವೀಯತೆಯನ್ನು ರಕ್ಷಿಸು, ಪ್ರಕೃತಿಯನ್ನು ಪ್ರೀತಿಸಬೇಕು ಅಂಥೇಳಿ ಸಂತ ಸೇವಲಾಲರು ನಮ್ಮ ಸಮಾಜದ ಬಂಧುಗಳಿಗೆ ಕೂಗನ್ನು ಕೊಟ್ಟಿದ್ದಾರೆ. ಮತ್ತು ಮೂಢನಂಬಿಕೆಯನ್ನು ಹೋಗಲಾಡಿಸ್ಬೇಕು, ಅಕ್ಷರವನ್ನು ಹೇಳ್ಕೊಡ್ಬೇಕು ಅಂಥೇಳಿ ಹೇಳ್ಕೊಟ್ಟಿದ್ದು ಕೂಡ ನಿಮ್ಗೆ ಗೊತ್ತಂಥ ವಿಚಾರ. ಮತ್ತು ಇತಿಹಾಸದ ಪುಟವನ್ನು ನಾನು ಇವತ್ತು ಬರಬೇಕು ಅಂತ ಹೇಳಿ ಎರಡನೇನು ಭಾಷಣವನ್ನು ರೆಡಿ ಮಾಡ್ಕೊಳ್ಳಿಕ್ಕೋಸ್ಕರ ಪುಸ್ತಕವನ್ನು ತಿರುಗಿ ಹಾಕಬೇಕಾದಾಗ ಆ ಪುಸ್ತಕದಲ್ಲಿತ್ತು ಮೊಘಲರ ಕಾಲದಿಂದ ಬ್ರಿಟಿಷರ ಕಾಲದವರೆಗೂ ಕೂಡ, ಬ್ರಿಟಿಷರ ಕಾಲದಿಂದ ಈಗಿನವರೆಗೂ ಕೂಡ ಇಡೀ ದೇಶಕ್ಕೆ ಆಹಾರ ಮತ್ತು ಸಾಮಗ್ರಿಗಳನ್ನು ಪೂರೈಸಿದಂಥ ದೇಶದ ಬೆನ್ನೆಲುಬು ಯಾರಾದರೂ ಇದ್ದರೆ ಅದು ಬಂಜಾರ ಸಮಾಜ ಅಂಥೇಳಿ ಆ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಅಂದರೆ ಯಾವತ್ತೂ ಕೂಡ ಹಸುವಂತ ಬಂದಾಗ ಅವನು ಯಾವತ್ತೂ ಕೂಡ ಕೈ ಎತ್ತಿ ಕೊಡೋಂಥ ಅತ್ಯಂತ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದಂಥ ಸಮಾಜ ಅಂದರೆ ಅದು ನಮ್ಮ ಸೇವಲಾಲ್ ಬಂಜಾರ ಸಮಾಜ ಅಂಥೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಬಂಜಾರ ಸಮಾಜ ಅತ್ಯಂತ ಧೈರ್ಯ ಮತ್ತು ಪರಿಶ್ರಮಕ್ಕೆ ಇಡೀ ಭಾರತದಲ್ಲೇ ಅತ್ಯಂತ ಒಂದು ಉದಾಹರಣೆ ಆಗಿರುವಂಥ ಒಂದು ಸಮಾಜ, ಪರಿಸರವನ್ನು ಪೂಜೆ ಮಾಡ್ಕೊಂಡು ಬಂದಂಥ ಒಂದು ಸಮಾಜ, ಮತ್ತು ಪ್ರೀತಿ ಸಾಮರಸ್ಯವನ್ನು ಒಟ್ಟಾಗಿ ತೆಗೆದುಕೊಂಡಂಥ ಒಂದು ಸಮಾಜ. ತಮಗೆಲ್ಲರೂ ಕೂಡ ಗೊತ್ತಿದೆ. ಇವತ್ತೇ ಗೌರವ DK ಶಿವಕುಮಾರ್ ಅವರು ಮಾತಾಡಬೇಕಾದಾಗ ಹೇಳಿದ್ರು, ಹಾವೇರಿಯಲ್ಲಿ ಹರಿಹರದಲ್ಲಿ ಹಕ್ಕುಪತ್ರವನ್ನು ಬಡವರಿಗೆ ಕೊಟ್ಟು ಬಂದ್ವಿ ಅಂಥೇಳಿ. ಸರ್ಕಾರಗಳು ಬರ್ತಾ ಇರುತ್ತೆ, ಬದಲಾವಣೆಗಳು ಆಗ್ತಾ ಇರುತ್ತೆ. ಆ ಸರ್ಕಾರದಲ್ಲಿ ಅವ್ರದ್ದೇ ರೀತಿಯಂಥ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ.
ಅದೇ ರೀತಿ ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದದಿಂದ ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ 2023 ಜನವರಿ 19ನೇ ತಾರೀಕಿಗೆ ಒಂದು ಐತಿಹಾಸಿಕವಾದಂಥ ಒಂದು ದಿನ ಅಂತ ಹೇಳ್ಬೋದು. ಯಾಕೆಂದರೆ ಕಲಬುರಗಿಯಲ್ಲಿ ನರೇಂದ್ರ ಮೋದಿಜಿಯವರನ್ನ ದೇಶದ ಪ್ರಧಾನಮಂತ್ರಿಗಳನ್ನು ಕರ್ಕೊಂಡ್ಬಂದು 51,000ಕ್ಕಿಂತ ಹೆಚ್ಚು ಬಂಜಾರ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಆಗಿದ್ದರು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಕಾರ್ಯಕ್ರಮದಲ್ಲಿ ಹಿಂದುಳಿದ ನಾಯಕ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳ್ತಾರೆ, ಮುಂದಿನ ಬಾರಿ ನಿಮ್ಮ ಮಗ ನಾನು ಡೆಲ್ಲಿಲೇ ಇರ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಸಮಾಜಕ್ಕೆ ನಾನು ಅನ್ಯಾಯ ಮಾಡಲಿಕ್ಕೆ ಬಿಡಲ್ಲ ಅಂಥೇಳಿ ಅವತ್ತು ಪ್ರಧಾನಮಂತ್ರಿಗಳು ಹೇಳಿದ್ರು. ಸುಮಾರು 3,000 ತಾಂಡಗಳನ್ನು ಅಧಿಕೃತ ಕಂದಾಯ ಗ್ರಾಮವಾಗಿ ಪರಿವರ್ತನೆ ಆಗಿದ್ದು ಕೂಡ ನಿಮಗೆ ಗೊತ್ತಂತ ವಿಚಾರ. ವಿಶೇಷವಾಗಿ ಸಂತ ಸೇವಲಾಲರು ಜನ್ಮ ತಾಳಿದ್ದು ಸೂರಗೊಂಡಕೊಪ್ಪ, ಐಕ್ಯ ಆಗಿದ್ದು ಪೌರಾಗಢ, ಮಹಾರಾಷ್ಟ್ರದಲ್ಲಿ ಪೌರಾಗಢಲ್ಲಿ. ಆ ಪೌರಾಗಢಲ್ಲಿ ಇವತ್ತು ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಬಂಜಾರ್ ವಿರಾಸತ್ ಮ್ಯೂಸಿಯಂ ಅಂಥೇಳಿ ನಮ್ಮ ಬಂಜಾರ ಸಮಾಜದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಸುಮಾರು 500 ಕೋಟಿ ವೆಚ್ಚವನ್ನು ಮಾಡಿ ಆ ಐಕ್ಯ ಸ್ಥಳದಲ್ಲಿ ಅಭಿವೃದ್ಧಿ ಆಗಿದ್ದು ಕೂಡ ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಬಂಧುಗಳೇ, ಯಾವುದೋ ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲರೂ ಕೂಡ ಸಣ್ಣ ಹುಡುಗರಿದ್ದಾಗ ನಮ್ಮ ಬಂಜಾರ ತಾಯಿ ತಲೆ ಮೇಲೆ ಬುಟ್ಟಿಯನ್ನು ಇಟ್ಕೊಂಡು ಕವಳೆಕಾಯಿ, ಬಾರೆಕಾಯಿ ಅಂಥೇಳಿ ಆ ಕಾಡಲ್ಲಿ ಬಿದ್ದಂಥ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಇವತ್ತೇನಾದರೂ ಬಂಜಾರ ಸಮಾಜದ ಸ್ವಾಭಿಮಾನಿ ಬಂಧುಗಳು ನಮ್ಮ ತಾಯಂದಿರ ಹೆತ್ತಂಥ ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಂಡು ನಿಮ್ಮ ಶಕ್ತಿ ಮೀರಿ ಕೈಯಲ್ಲಿ ಬೈಕ್ ಇರ್ಬೋದು, ಕೈಯಲ್ಲಿ ಮನೆಗೆ ಕಾರ್ ತರುವಂಥ ಕೆಲಸ ಆಗಿರ್ಬೋದು, ಈ ರೀತಿಯಂಥ ಶ್ರಮ ಪಟ್ಟವರು ಯಾರಾದರೂ ಇದ್ದರೆ ಇವತ್ತಿನ ತಲೆಮಾರಿನ ನಮ್ಮ ಬಂಜಾರ ಸಮಾಜದ ಯುವ ಶಕ್ತಿ ಬಂಧುಗಳು ಅಂತೇಳಿ ನನ್ನ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ತಂದೆ ತಾಯಿಂದ್ರಿಗೆ ಕಷ್ಟ ಇರ್ಬೋದು, ಅರೆ ನಾವು ಮಕ್ಕಳಾದಂಥವ್ರು ನಾವು ನಮ್ಮ ತಂದೆ ತಾಯಿಂದ್ರಿಗೆ ಕಷ್ಟ ಕೊಡಬಾರ್ದು ಅಂಥೇಳಿ ಶ್ರಮಪಟ್ಟು ಸ್ವಾಭಿಮಾನದಿಂದ ತಮ್ಮ ಬದುಕನ್ನು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಸರ್ಕಾರಗಳು ಬದಲಾವಣೆ ಆಗ್ತಾ ಇರುತ್ತೆ, ಆದರೆ ಯಾವುದೇ ಸರ್ಕಾರ ಬಂದರೂ ಕೂಡ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಅಂಥೇಳಿ ಜಾರಿಗೆ ತಂದಂಥವ್ರು ನಿಮ್ಮ ಯಡಿಯೂರಪ್ಪನವರು ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 100 SC ಜನಾಂಗದಲ್ಲಿ ಬಜೆಟನ್ನು ಕೊಡಬೇಕಾದಾಗ 99 ಸಮಾಜಗಳಿಗೆ ಏನು ಕೊಡ್ತಾರೆ, 100ನೇದು ತಾಂಡ ಅಭಿವೃದ್ಧಿ ನಿಗಮ ಅಂಥೇಳಿ ಘೋಷಣೆಯನ್ನು ಮಾಡಿ ಅದಕ್ಕೆ ಸಪ್ರೇಟಾಗಿ ಅನುದಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇವತ್ತು ನಿಮ್ಮೆಲ್ಲರ ಹಾರೈಕೆ, ನಿಮ್ಮ ಆಶೀರ್ವಾದದಿಂದ ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗೂ ಕೂಡ ಇಲ್ಲಿ ಹಣ ಕೊಟ್ಟಿದ್ದಾರೆ, ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಇದ್ದಾಗೂ ಕೊಟ್ಟಿದ್ದಾರೆ. ಆದರೆ ಮೊದಲನೇ ಒಂದು ಗುದ್ಲಿ ಪೂಜೆಯನ್ನು ಮಾಡಿ ಇದಕ್ಕೆ ಮೊದಲನೇ ಒಂದು ಹಣವನ್ನು ಕೊಟ್ಟಿದ್ದು ನಿಮ್ಮ ಯಡಿಯೂರಪ್ಪನವರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಮ್ಮ ಸೇವಲಾಲ್ ಮರಿಯಮ್ಮನ ಜನ್ಮಸ್ಥಳ ಏನಿದೆ ದಕ್ಷಿಣದ ಕಾಶಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ದಕ್ಷಿಣದ ಭಾರತದ ಕಾಶಿಯನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಈ ಶಿವರಾತ್ರಿಯ ಸಂದರ್ಭದಲ್ಲಿ ಈ ಸೇವಲಾಲ್ ಮರಿಯಮ್ಮನ ಜನ್ಮಸ್ಥಳದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋಣ. ಮುಂದಿನ ಒಂದು ಪೀಳಿಗೆ ನೆನೆಸ್ಕೊಳ್ಳೋ ರೀತಿಯಲ್ಲಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಮ್ಮ MP ಅವರನ್ನು, ನಮ್ಮ ರಾಜು ಅವ್ರನ್ನ, ರೇಣುಸ್ವಾಮಿ ಅವ್ರನ್ನ ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಕರೆದು ನೀವೆಲ್ಲರೂ ಕೂಡ ಮಾತನ್ನು ಕೇಳುವಂಥ ಒಂದು ಅವಕಾಶವನ್ನು ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಳುವಂಥ ಕಾರ್ಯವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇಲ್ಲಿಗೆ ಬರಲಿಕ್ಕೆ ಟ್ರೈನಿನ ವ್ಯವಸ್ಥೆ ಇದ್ದಿದ್ದಿಲ್ಲ, ರೈಲಿಲ್ಲ. ಇಲ್ಲಿ ತುಂಬ ಜನ ಮೈಕಲ್ ಟ್ರೈನ್ ಬಿಟ್ಟಿದ್ರು, ಆದರೆ ನಿಮ್ಮ ರಾಘಣ್ಣ ಹಳಿ ಮೇಲೆ ಟ್ರೈನನ್ನು ಬಿಟ್ಟು ಇಲ್ಲಿ ರೈಲ್ವೆ ಸ್ಟೇಷನ್ ಏನಾಗುತ್ತೆ ಬಾಯಾಘಾಟ್ ರೈಲ್ವೆ ಸ್ಟೇಷನ್ ಅಂತೇಳಿ ಅದಕ್ಕೆ ಹೆಸರನ್ನು ಕೂಡ ನಾಮಕರಣವನ್ನು ಮಾಡಿಸ್ತಾ ಇದ್ದೀನಿ. ಬಾಯಾಘಾಟ್ ರೈಲ್ವೆ ಸ್ಟೇಷನ್ ಅಂತೇಳಿ ಅದು ನಾಮಕರಣ ಕೂಡ ಮಾಡಿಸಿ ಬರುವಂಥ ದಿನದಲ್ಲಿ ದೇಶದ ಮೂಲೆಗಳಿಂದ ಪ್ರತಿ ವರ್ಷ ಈ ಒಂದು ಪುಣ್ಯ ಸ್ಥಳಕ್ಕೆ ಬರಬೇಕಾದಾಗ ಟ್ರೈನಲ್ಲೇ ಬರುವಂಥ ವ್ಯವಸ್ಥೆಯನ್ನು ಕೂಡ ನಿಮ್ಮ ರಾಘಣ್ಣ ಮತ್ತು ನಮ್ಮ ಗೌರವಿತ MP ಅವರಂತ
ಶ್ರೀಮತಿ ಮಲ್ಲಿಕಾರ್ಜುನ್ ಅವರು ನಾವು ಪ್ರಭಾ ಮಲ್ಲಿಕಾರ್ಜುನ್ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ. ಮತ್ತೊಮ್ಮೆ ತಮಗೆ ಕೂಡ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಸೇವಲಾಲ್, ಸೇವಲಾಲ್. ನಮಸ್ಕಾರ.